ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮೊದಲು ಈ ರೋಲ್ ನ ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತಾ, ಈ ಚಾಲೆಂಜಸ್ ಎದುರಿಸಕ್ಕಾಗುತ್ತಾ ಅಂತ ನನಗೆ ಆಯ್ತಾ? ಅಲ್ಲ, ಒಂದು ನಿಮಿಷ. ಅದನ್ನ ನಾನು ಯಾರಿಗೂ ಟಾಂಗ್ ಕೊಟ್ಟೆ, ಇನ್ ಮಾಡಿದೆ, ಚುಚ್ಚಿದೆ ಇದೆಲ್ಲ ಹೇಳಕ್ ಹೋಗ್ಬಿಡಿ. ನಾನು ವಿಚಾರ ಹೇಳಿದ್ದು ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ. ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲ್ ಅನ್ನ ಪ್ಲೇ ಮಾಡಕ್ಕಲ್ಲ, ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ. ಗುರುರಾಜ್ ಅವರು ಪ್ರಶ್ನೆ ಅದನ್ನು ಕೇಳಿದ್ರು ಅಂತ ಅಷ್ಟೇ ಕೇಳಿದ್ದು. ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ. ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವ್ರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ. ಹಾಗಾದ್ರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದವರಿಗೂ ದ್ರೋಹ ಮಾಡಲ್ಲ. ನಾನು ಪಕ್ಷದ ಲಾಯಲ್ ಸೋಲ್ಜರು. ಹಾಗಾಗಿ ಈಗ ಅದೇ ಪ್ರಶ್ನೆನ ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಬೋದು. ನೋಡಿ ನಾನು ನೀನ್ ಕೇಳ್ಬಿಡಿ, ಸಂವಾದ ಇರೋದು. ಈಗ ಒಂದೇ ನಿಮಿಷ ಇಷ್ಟೇ ಹೇಳ್ಬಿಡ್ತೀನಿ. ಈಗ ಅವ್ರು ಏನಂತ ಹೇಳಿದರೆ, ನಾನು ಅರಮನೆಯಿಂದ ಹೊರಗೆ ಬಂದು ಎಲ್ಲಾ ಸಂಸದರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆ ತರ ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆ ಉತ್ತರ ಸಿಗ್ತದೆ. ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮೊದಲು ಈ ರೋಲ್ ನ ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತಾ, ಈ ಚಾಲೆಂಜಸ್ ಎದುರಿಸಕ್ಕಾಗುತ್ತಾ ಅಂತ ನನಗೆ ಆಯ್ತಾ? ಅಲ್ಲ, ಒಂದು ನಿಮಿಷ. ಅದನ್ನ ನಾನು ಯಾರಿಗೂ ಟಾಂಗ್ ಕೊಟ್ಟೆ, ಇನ್ ಮಾಡಿದೆ, ಚುಚ್ಚಿದೆ ಇದೆಲ್ಲ ಹೇಳಕ್ ಹೋಗ್ಬಿಡಿ. ನಾನು ವಿಚಾರ ಹೇಳಿದ್ದು ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ. ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲ್ ಅನ್ನ ಪ್ಲೇ ಮಾಡಕ್ಕಲ್ಲ, ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ. ಗುರುರಾಜ್ ಅವರು ಪ್ರಶ್ನೆ ಅದನ್ನು ಕೇಳಿದ್ರು ಅಂತ ಅಷ್ಟೇ ಕೇಳಿದ್ದು. ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ. ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವ್ರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ. ಹಾಗಾದ್ರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದವರಿಗೂ ದ್ರೋಹ ಮಾಡಲ್ಲ. ನಾನು ಪಕ್ಷದ ಲಾಯಲ್ ಸೋಲ್ಜರು. ಹಾಗಾಗಿ ಈಗ ಅದೇ ಪ್ರಶ್ನೆನ ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಬೋದು. ನೋಡಿ ನಾನು ನೀನ್ ಕೇಳ್ಬಿಡಿ, ಸಂವಾದ ಇರೋದು. ಈಗ ಒಂದೇ ನಿಮಿಷ ಇಷ್ಟೇ ಹೇಳ್ಬಿಡ್ತೀನಿ. ಈಗ ಅವ್ರು ಏನಂತ ಹೇಳಿದರೆ, ನಾನು ಅರಮನೆಯಿಂದ ಹೊರಗೆ ಬಂದು ಎಲ್ಲಾ ಸಂಸದರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆ ತರ ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆ ಉತ್ತರ ಸಿಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.